ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಚಾಪ್ಟರ್ ಇದರ ವತಿಯಿಂದ ಇಂದು ನಾವು ಲೇಬರ್ ಕೋಡ್ಸ್ ಅಂಥೇಳಿ ಒಂದು ಕಾರ್ಯಾಗಾರವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಾಗಾರವು ನಮ್ಮ ಈ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರವು ಕಳೆದ 3 ವರ್ಷಗಳಿಂದ ನಮ್ಮ ದೇಶದಲ್ಲಿ ಇರುವಂಥ ಸುಮಾರು 48 ವಿವಿಧ ಕಾರ್ಮಿಕ ಕಾಯ್ದೆಗಳನ್ನು ಒಟ್ಟುಗೂಡಿಸಿ 4 ಕೋಡ್ಗಳಾಗಿ ಪರಿವರ್ತಿಸಿದೆ. ಸುಮಾರು 3 ವರ್ಷದಿಂದ ಕೆಲಸ ನಡೀತಾ ಇದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಲ್ಲ ಪಾಸಾಗಿ, ಪಾರ್ಲಿಮೆಂಟಲ್ಲಿ ಪಾಸಾಗಿ, ನಮ್ಮ ರಾಷ್ಟ್ರಪತಿಯವರ ಅಂಗೀಕೃತವಾಗಿ ಈಗ ಅದು ಸ್ಟೇಟ್ಗಳೆಲ್ಲ ರೂಲ್ಸ್ ಎಲ್ಲ ಮಾಡ್ತಾಯಿದೆ. ರೂಲ್ಸ್ ಆದಮೇಲೆ ಕೆಲವೇ ದಿನಗಳಲ್ಲಿ ಇದನ್ನು ಕಾರ್ಯಾಚರಣೆಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರುವಾಗುತ್ತೆ. ಅದರ ಅಂಗವಾಗಿ ನಮ್ಮ ಬೆಂಗಳೂರಿನಲ್ಲಿರುವಂಥ, ಕರ್ನಾಟಕದಲ್ಲಿರುವಂಥ ಎಲ್ಲ HR ಮ್ಯಾನೇಜರ್ಸ್ಗಳಿಗೆ ಒಂದು ಕಾರ್ಯಾಗಾರವನ್ನು ಆಯೋಜಿಸಿ ಇದರ ಬಗ್ಗೆ ತಿಳುವಳಿಕೆ ಕೊಡೋಕ್ಕೋಸ್ಕರ ಇಂದು ಒಂದು ದಿನದ ಕಾರ್ಯಾಗಾರವನ್ನು ಆರಂಭಿಸಿದ್ದೀವಿ. ಇದರಲ್ಲಿ ಬೆಳಗಿನ ಸೆಷನ್ನಲ್ಲಿ ನಮ್ಮ SN ಮೂರ್ತಿಗಳು ಬಂದಿದ್ದರು. ಅವರು ಕಾರ್ಯಾಗಾರದ ಬಗ್ಗೆ ವಿವರಣೆ ಕೇಳಿದರು, ವಿವರಣೆ ಕೊಟ್ಟು ಈಗ ಮಧ್ಯ ಮೇಲೆ ಅಂದರೆ ಬೆಳಗಿನ ಶಾರಿಗೆ ನಮ್ಮ ಅಡಿಷನಲ್ ಲೇಬರ್ ಕಮಿಷನರ್ ಕರ್ನಾಟಕ ಇವರು ನಮ್ಮ ಮಧ್ಯ ಮೇಲೆ ಸೆಷನ್ನೆಲ್ಲ ತಗೊಳ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅಂತೇಳಿ ಇವರ ಪಾತ್ರ ಇದರಲ್ಲಿ ಬಹು ಮುಖ್ಯವಾಗಿದೆ. ಯಾಕಂದರೆ ಇವರೇ ಸಾಧಾರಣ ಎಲ್ಲ ಡ್ರಾಫ್ಟ್ ಮಾಡಿ ಸರ್ವಿಸ್ ರೂಲ್ಸ್ ಎಲ್ಲ ನಮ್ಮ ಕರ್ನಾಟಕ ಸ್ಟೇಟಿಗೆ ಬೇಕಂತ ಸರ್ವಿಸ್ ರೂಲ್ಗಳನ್ನು ಡ್ರಾಫ್ಟ್ ಮಾಡಿ ಅವರು ಆಯೋಜಿಸಿದ್ದಾರೆ. ಸೊ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಒಂದೆರಡು ಮಾತುಗಳನ್ನು ನಿಮಗೆ ಇದರ ಮುಖ ಹೇಳ್ತಾ ಇದ್ದಾರೆ. ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಚಾಪ್ಟರ್ನ ಚೇರ್ಮನ್ ಆಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ತಂದಿದ್ದಾರೆ. ಸೊ ಈ 4 ಕಾರ್ಮಿಕ ಸಂಹಿತೆಗಳು ಏನು ವೇಜಸ್ ಬಗ್ಗೆ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬಗ್ಗೆ, ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತು ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಅಂತ 4 ಕಾರ್ಮಿಕ ಸಂಹಿತೆಗಳನ್ನ ಕೇಂದ್ರ ಸರ್ಕಾರ ಅವರು ಪಾರ್ಲಿಮೆಂಟ್ ಪಾಸ್ ಮಾಡಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ನಿಯಮಗಳನ್ನ ಜಾರಿ ಮಾಡಬೇಕು. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಅವರವರ ನಿಯಮಗಳನ್ನ ಜಾರಿ ಮಾಡಿ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡಬೇಕು. ಅನುಷ್ಠಾನಕ್ಕೆ ಪೂರ್ವದಲ್ಲಿ HR ಮ್ಯಾನೇಜರ್ಗಳು, ಕಾರ್ಖಾನೆಗಳು, ಸಂಘ ಸಂಸ್ಥೆಗಳು ಇವ್ರುಗಳಿಗೆಲ್ಲ ಈ ಕಾಯ್ದೆ ಅನುಷ್ಠಾನ ಆಗೋಕ್ಕೆ ಮುಂಚೆ ಅವ್ರಿಗೆ ಬೇಕಾಗಿರತಕ್ಕಂಥ ಪೂರ್ವ ಸಿದ್ಧತೆ, ಇದರಲ್ಲಿ ಯಾವ ರೀತಿ ಜಾರಿ ಮಾಡ್ತಾರೆ, ಅವ್ರ ಪಾತ್ರ ಏನು, ಮಾಲೀಕರ ಪಾತ್ರ ಏನು, ಕಾರ್ಮಿಕರ ಪಾತ್ರ ಏನು, ಮತ್ತು ಯಾವ ರೀತಿ ಇದನ್ನು ಜಾರಿ ಮಾಡಬೇಕು, ಅವ್ರೇನು ಪ್ರಿಪರೇಷನ್ಸ್ ಮಾಡ್ಕೋಬೇಕು ಅನ್ನೋ ಒಂದು ವಿಷಯಗಳ ಬಗ್ಗೆ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋತಕ್ಕಂಥದ್ದು, ಅವ್ರಿಗೆ ಜ್ಞಾನನ ಹಂಚತಕ್ಕಂಥದ್ದು ಈ ಕೆಲಸವನ್ನು ನಾವು ಇವತ್ತು NIPM ಮುಖಾಂತರ ಮಾಡ್ತಾಯಿದ್ದೀವಿ. ಇದು ಭಾಳ ಒಳ್ಳೆಯ ಶ್ಲಾಘನೀಯವಾದ ಕಾರ್ಯ. ಈಗ ನೀವು ನೋಡಿರ್ಬೋದು, ಸುಮಾರು 200 ಜನಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಕಾಯ್ದೆಯ ಕಾನೂನುಗಳ ಬಗ್ಗೆ ಅವರಿಗೆ ಕಾರ್ಯಗಾರಕ್ಕೆ ಎಲ್ಲ HR ಮ್ಯಾನೇಜರ್ಗಳು ಅಷ್ಟೇ ಅಲ್ಲ, ವೈಸ್ ಪ್ರೆಸಿಡೆಂಟ್ಸ್ ಬಂದಿದ್ದಾರೆ, ಜನರಲ್ ಮ್ಯಾನೇಜರ್ಸ್ ಬಂದಿದ್ದಾರೆ, ಕೆಲವರು CEOs ಬಂದಿದ್ದಾರೆ, ಕೆಲವರು MDs ಬಂದಿದ್ದಾರೆ. ಸೊ ಎಲ್ಲ ವರ್ಗದ ಎಂಪ್ಲಾಯರ್ಸ್, ಮಾಲೀಕರು ಬಂದಿದ್ದಾರೆ. ಸೊ ಅವ್ರಿಗೂ ಈ ಬಗ್ಗೆ ಹೆಚ್ಚು ಜ್ಞಾನನ ನಾವು ಅವ್ರಿಗೆ ಕೊಡೋದ್ರಿಂದ, ಲೇಬರ್ ಕೋಡ್ಸ್ ಬಗ್ಗೆ ಕೊಡೋದ್ರಿಂದ ಅವರು ಕಾರ್ಖಾನೆಗಳಲ್ಲಿ ಇದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಮಾಡೋದ್ರಿಂದ ಕಾರ್ಮಿಕ ವರ್ಗಕ್ಕೂ ಅನುಕೂಲ ಆಗುತ್ತೆ, ಕಾರ್ಮಿಕ ವರ್ಗಕ್ಕೂ ಅನುಕೂಲ ಆಗುತ್ತೆ. ಕಾರ್ಮಿಕರಿಗೆ ಸಿಗತಕ್ಕಂಥ ಹಕ್ಕುಗಳು, ಅವ್ರಿಗೆ ಸಿಗತಕ್ಕಂಥ ಕನಿಷ್ಠ ವೇತನ, ಬೋನಸ್ಸು, ಗ್ರ್ಯಾಚ್ಯುಟಿ, ಅವ್ರ ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತು, ಯಾವ್ಯಾವ ರೀತಿ ಅವ್ರ ಕಾರ್ಮಿಕರುಗಳಿಗೆ ಕೊಡಬೇಕಾಗಿರತಕ್ಕಂಥ ಸವಲತ್ತುಗಳು ಏನು ಅದನ್ನು ಕೂಡ ನಾವು ಹೇಳೋದ್ರಿಂದ ಇದು ಇಬ್ಬರು ವರ್ಗಗಳಿಗೆ ಅನುಕೂಲ ಆಗತಕ್ಕಂಥ ಒಂದು ಕಾರ್ಯಾಗಾರ ಅಂತ ನಾನು ಹೇಳ್ಬೋದು. ಇದು ಕಾರ್ಮಿಕ ಸಮಿತಿಗಳು ಬಂದಾಗಿಂದ ಸುಮಾರು ಒಂದು 20-30 ವರ್ಕ್ಶಾಪ್ಸ್ ನಾನು ಮಾಡಿದ್ದೀನಿ. ಸುಮಾರು ಒಂದು 5-6 ಸಾವಿರ ಜನ HR ಮ್ಯಾನೇಜರ್ಗಳಿಗೆ ಈಗಾಗಲೇ ತರಬೇತಿ ಕೊಟ್ಟಿದ್ದೀವಿ. ಅದೇ ಇವಾಗ NIPM ಅಂತ ಸಂಘಟನೆಗಳು ಇವಾಗ ಅವರು ಲೀಡರ್ಶಿಪ್ ತೊಗೊಂಡು ಮಾಡ್ತಾಯಿದ್ದಾರೆ. ಸೊ NIPM ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಮಂಗಳೂರಲ್ಲಿದೆ, ಉತ್ತರ ಕರ್ನಾಟಕದಲ್ಲಿದೆ, ಬೇರೆ ಬೇರೆ ಮೈಸೂರಲ್ಲಿದೆ. ಎಲ್ಲ ಕಡೆಯೂ ಅವರು ಈ ಥರ ಕಾರ್ಯಾಗಾರಗಳನ್ನ ಮಾಡಿದ್ರೆ ನಾವು ಹೆಚ್ಚು ಜನರಿಗೆ ಇದ್ರ ಬಗ್ಗೆ ಮಾಹಿತಿನ ಹಂಚ್ಕೋಬೋದು. ಹೊಸ ಕಾನೂನುಗಳು ಏನು ಹೇಳುತ್ತೆ ಅಂತ ನಾವು ತಿಳಿಸ್ಬೋದು. ಆ ಮೂಲಕ ಅದು ಯಶಸ್ವಿಯಾಗಿ ಅನುಷ್ಠಾನ ಆಗುತ್ತೆ. ಕಾರ್ಮಿಕ ವರ್ಗಕ್ಕೂ ಅನುಕೂಲ ಆಗುತ್ತೆ, ಮಾಲೀಕರಿಗೂ ಅನುಕೂಲ ಆಗುತ್ತೆ. ಆ ಮೂಲಕ ಯಶಸ್ವಿಯಾಗಿ ಕಾನೂನುಗಳನ್ನ ಜಾರಿ ಮಾಡ್ಬೋದು. Whether I should speed up or whether I should cut certain sections for you. Well, labor codes covers the entire world of work. What's touching only organized sector, isn't it? Total workforce. Now the total workforce
So we have 464 million workers. Will all these codes protect rights that they are entitled? And whether these codes helps in employment generation? Whether these codes... So these are the very important and vital questions which we will try to understand as we go into this course. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.